ಅಂದ್ರೆ ಆಹಾರ ತಿಂತ ಅಂತ ಜಾಗಕ್ಕೆ ಹೋಗಿ ಮಲಿಕೋತವೆ. ನಾವೇನು ಮಾಡಬೇಕು ಅಂದರೆ ಆದಷ್ಟು ನಾವು ಸೇಫ್ ಆಗಿರ್ಬೇಕು. ಹಾಂ, ಅದೇ ಜಾಗ ಚೆನ್ನಾಗಿದೆಯಲ್ಲ ಅದಕ್ಕೆ, ಅದಕ್ಕೆ ಹಂಗೆ ಇದ್ಬಿಡೈತೆ ಅದು. ಆಯ್ತಾಯ್ತು. ಒಳಗಡೆ ಹಾಕೊಂಡಪ್ಪ ಕಂತು ನೋಡಿ. ಹಾವುಗಳು ನಿಮ್ಮ ಮಿತ್ರನೇ, ನೀವು ರೈತರುಗಳು. ಅದು ನೀವು ಹೆಂಗೆ ಸೇಫ್ ಆಗಬೇಕು ಅಂತ ಹೇಳ್ತೀನಿ. ಈಗ ನೀವು ಹುಲ್ಲು ಕಡೆಗೆ ಹೋಗ್ತೀರಾ, ಒಂದಿಷ್ಟು ದೊಣ್ಣೆ ಮಳಿಕೆ ಬಿದಿರುದು ಬುಡುಕ್ ಹೊಡ್ಕೊಳ್ಳಿ. ಬುಡುಕ್ ಚೆನ್ನಾಗಿ ಹೊಡ್ಕೊಂಡಾದ್ಮೇಲೆ ಅದೇನು ಮಾಡುತ್ತೆ, ಬುಡದಲ್ಲಿದ್ದರೆ ಅದಕ್ಕೆ ಯಾವಾಗ ಏಟಾಯ್ತು ಅದೇನು ಮಾಡ್ತದೆ, ನಿಮಗೆ ಒಂದು ಸೂಚನೆ ಕೊಡ್ತದೆ ನಾನು ಇಲ್ಲಿ ಇದ್ದೀನಿ ಅಂತ. ನೀವು ಆಗ ಬಚಾವ್ ಆಗ್ಬಿಡ್ಬೋದು. ನೀವು ಸಡನ್ನಾಗಿ ಯಾವತ್ತೂ ಅಷ್ಟೇ ಕೈ ಹಾಕಕ್ಕೆ ಹೋಗ್ಬಿಡಿ. ಹುಲ್ಲಿಗೆ ಕೈ ಹಾಕ್ಬಿಟ್ಟು ಕುಡ್ಲಾಗ್ತೀವಿ ಅಂದರೆ ಅದಕ್ಕೆ ನೋವಾದ್ರೆ ನಿಮ್ಗೆ ಕಸ್ತದೆ. ಆದಷ್ಟು ಹುಷಾರಾಗಿರಿ. ನಿಮ್ಮವರ ಅಪ್ಪನೇನು ಹೆಸರು ಹೇಳಿ. ಹರೀಶ್ ಅಂತನಾ ನಿಮ್ಮ ಹೆಸರು? ಅಪ್ಪ ನಿಮ್ಮ ಹೆಸರು? ಹಾಂ ಸರ್, ನಿಮ್ಮ ಹೆಸರು? ಹೌದಾ? ಈಗ ನಿಮಗೆ ಈಗ ನಾನು ಹಾಲು ನಾವು ಒಳಗಡೆ ಹೋಗ್ಬಿಟ್ಟು ಏನು ನಿಲ್ತದೆ ಹಬ್ಬ ಹೇಳ್ಕೊಟ್ಟಿದ್ದು ಆ ಥರ ಕಾಣಿಸ್ತು ನಮಗೆ. ಅದಕ್ಕೆ ನಿಮಗೆ ನಂಬರ್ ಇಟ್ಕೊಂಡು ನಮ್ಗೆ ಫೋನ್ ಮಾಡೋದು ಆಗೋದು ಅರ್ಜೆಂಟ್ಗೆ. ಅದು ಕಾಣೋದೇ ಇರುತ್ತಲ್ಲ ಹಬ್ಬಗಳಿಗೆ. ನಮ್ಮ ಈ ಕಡೆ ಬೇರೆ ಜನ ಸರ್ ಇಲ್ಲಿ ಇದು ಈ ಚಪಾತಿ ಇರಬೇಕಾದ್ರೆ ಏನೋ ಮಾಡ್ಬೋದಾಯ್ತು. ಒಳಗಡೆ ಬಿಲಾಗ ನಮಗೆ ಕಾಣ್ಬಲ್ಲ, ದಪ್ಪ ಕಾಣ್ತಲ್ಲ. ಮರಿ ಆಗೋದ್ರೆ ಕಷ್ಟ. ಕಾಡ್ಕೊಳ್ತಾಗ್ಬೋದು ಒಂದು ಕೂಜೆ ಕೊಡ್ತೀವಲ್ಲ ಹಂಗೆ ಅದು ಇದರಲ್ಲಿ ಇರ್ತದಲ್ಲ ಕೆಳಗಡೆ ಬುಡ ನೀರು ಕಟ್ತೀವಲ್ಲ ತಣ್ಣಗಿರ್ತದೆ, ಅದು ಸೇರ್ಕೊಂಡ್ಬಿಟ್ಟು ಬಂದು. ಹೌದು, ನೀವು ಆದಷ್ಟು ಒಂದು ಫಸ್ಟ್ ಒಂದು ದೊಣ್ಣೆನೇ ಬಳಸ್ಕೊಳ್ಳಲ್ಲ. ಯಾಕಂದ್ರೆ ನೀವು ಶೂ ಹಾಕಿದ್ರೆ ಶೂ ಹಾಕಲ್ಲ. ಶೂ ಯಾವ ಥರ